ಬೇರೆ ಕವಿತಿದ್ಯಲ್ಲ. ಈಗ ಇದನ್ನೆಲ್ಲ ಹೇಗ್ ಒಣಗ್ಸೋದು? ಗಗನ್ ಸರ್ ಬರೋದಕ್ಕೂ ಮುಂಚೆ ಇದನ್ನೆಲ್ಲ ರೆಡಿ ಮಾಡ್ಬೇಕಿತ್ತು, ಅವಾಗ್ಲೇ ಅವ್ರಿಗೆ ತೋರ್ಸೋಕ್ಕಾಗೋದು. ಆದ್ರೆ ಇವಾಗ ಹೇಗ್ ಒಣಗ್ಸೋದು? ಇವಾಗ ಸರಿ ಇದೆ, ಈಗ ಬೇಗ ಒಣಗೋಗುತ್ತೆ. ಸುಮ್ಮನೆ ಶ್ರಮ ಪಡ್ತಾ ಇದ್ದಾಳೆ ಇವಳು. ತುಂಬ ಚಪ್ಪಾಳೆ ಹೊಡೆದಿದ್ದಾರಲ್ಲ ಇವಳಿಗೆ. ಇದನ್ನ ಹೀಗೆ ಮುಂದುವರಿಸಬಾರ್ದು. ಈ ಕೆಸರಿನ ನೀರು ತನ್ನ ಕೆಲಸ ತಾನು ಮಾಡುತ್ತೆ. ನೆನ್ನೆ ಏನೋ ನೀನ್ ಗೆದ್ಬಿಟ್ಟೆ ಕಣೆ. ಈ ವಂಶ ಉದ್ಧಾರ ಮಾಡಕ್ ಬಂದಿರೋ ನೀನು. ಆದ್ರೀಗ ನಿನ್ನ ಕುತ್ತಿಗೆಗೆ ಹಾರ ಅಲ್ಲ, ನೇಣ್ ಹಗ್ಗ ಬೀಳೋ ತರ ಮಾಡ್ತೀನಿ ನಾನು. ಈ ಕೂಲರಿಂದ ಬರೋ ಕೆಸರಿನ ನೀರಿಂದ ಈ ಬಟ್ಟೆ ಗತಿ ಹೇಗಾಗತ್ತೆ ಗೊತ್ತಾ? ಆ ಕಲೆಗಳು ನಿನ್ನಿಂದ ಮಾತ್ರ ಅಲ್ಲ, ನಿಮ್ಮಮ್ಮನಿಂದಾನೂ ಕ್ಲೀನ್ ಮಾಡಕ್ಕಾಗಲ್ಲ. ಅದ್ರ ಜೊತೆಗೆ ನಾನಿದ್ದೀನಲ್ಲ ಬೆಂಕಿ ಹಚ್ಚಕ್ಕೆ. ನಾನ್ ಹಚ್ಚೋ ಬೆಂಕಿ ಹೆಂಗಿರುತ್ತೆ ಅಂದ್ರೆ, ಗಗನ್ ಕುಮಾರ ಆಗ್ಲಿ ಅವರಪ್ಪನಿಂದ ಆಗ್ಲಿ ನಿನ್ನ ಬಿಸ್ನೆಸ್ ಒಳಗಡೆ ಸೇರಿಸ್ಕೊಳಕ್ಕೆ ಯೋಚನೆ ಮಾಡ್ಬೇಕು. ಯಾವ ಅವಕಾಶ ನನ್ನ ಅಜಯ್ ಕುಮಾರನ್ಗೆ ಸಿಗ್ಲಿಲ್ವೋ ಆ ಅವಕಾಶ ನಿನಗ್ ಸಿಗಕ್ ನಾನ್ ಬಿಡಲ್ಲ. ಅಮ್ಮ ತಾಯಿ, ಪ್ರತಿಯೊಬ್ಳು ಸ್ತ್ರೀನಲ್ಲೂ ನಿಮ್ಮ ಅಂಶ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ನನಗೆ ನಿಮ್ಮ ಆಶೀರ್ವಾದ, ನಿಮ್ಮ ಶಕ್ತಿ ಎರಡೂ ಬೇಕು. ನನ್ನನ್ನು ನಾನು ನಿರೂಪಿಸ್ಕೊಳ್ಬೇಕು. ಎಲ್ಲ ಒಳ್ಳೆ ಥರ ಆದ್ರೆ ಸಾಕು. ಜಯಂತಿ, ಇದು ಅಲ್ಲ, ಈ ಕೆಸರು ಎಲ್ಲಿಂದ ಬಂತು? ಏನಾಯ್ತು? ಏನಾಯ್ತು? ನನ್ ಪ್ಲಾನ್ ಎಲ್ಲ ಹಾಳಾಯ್ತು. ಈ ಬಟ್ಟೆ ಮಧ್ಯೆ ಇವಳು ಯಾಕೆ ಬಂದ್ಲು? ಅಯ್ಯೋ ಮಹಾದೇವ, ಏನಪ್ಪಾ ನಿನ್ನ ಲೀಲೆ. ಒಂದು ಹೋದ್ರೆ ಒಂದು ಬರ್ತಿದ್ಯಲ್ಲಪ್ಪ. ದೇವ್ರೇ, ನಿನಗೆ 1000 ಪ್ರಣಾಮಗಳು. ನನ್ನ ಸೊಸೆ ಪಟ್ಟ ಶ್ರಮವನ್ನ ನೀನು ವ್ಯರ್ಥ ಮಾಡ್ಲಿಲ್ಲ. ಕೆಸರಿಂದ ಈ ಬಟ್ಟೆಗಳನ್ನ ಕಾಪಾಡ್ಬಿಟ್ಟೆ.
ಆದ್ರೆ ಚಿಕ್ಕತ್ತೆ, ಈ ಕೆಸರು ಎಲ್ಲಿಂದ ಬಂತು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ಸರಿಯಾಗೇ ಇತ್ತು. ಅಯ್ಯೋ ಪೂಜಾ, ಯಾರ್ಗಮ್ಮ ಗೊತ್ತಿತ್ತು ಈ ಕೂಲರಿಂದ ಕೆಸರು ಈ ತರ ಆಚೆ ಬರುತ್ತೆ ಅಂತ? ಮಳೆಗಾಲ ಅಲ್ವಾ ಪೂಜಾ, ಕೂಲರಲ್ಲಿ ಕಸ ಕಟ್ಟಿ ಸೇರ್ಕೊಂಡಿರ್ಬೋದು. ನೀನ್ ನೀರ್ ಹಾಕಿದ ತಕ್ಷಣ ಕೆಸರಾಗೋಗಿದೆ, ಅದಕ್ಕೆ ಈ ತರ ಆಗಿರೋದು. ನೀನ್ ಸರಿಯಾಗಿ ಚೆಕ್ ಮಾಡ್ಬೇಕಿತ್ತು ತಾನೇ, ಕೂಲರಲ್ಲಿ ಎಲ್ಲ ಸರಿ ಇದೆಯಾ ಏನ್ ಕತೆ ಅಂತ. ಕೂಲರ್ ಹಿಂದಗಡೆ ತೆಗೆದು ನೋಡ್ಬೇಕಿತ್ತು ಎಲ್ಲ ಕ್ಲೀನ್ ಆಗಿದ್ಯಾ ಗಲೀಜಾಗಿದ್ಯಾ ಅಂತ. ನೀನಂತೂ ಥ್ಯಾಂಕ್ಸ್ ಹೇಳ್ಬೇಕು ಜಯಂತಿಗೆ. ಅವಳ ಅಡ್ಡ ಬಂದಿದ್ದಕ್ಕೆ ಅವಳ ಮುಖ ಎಲ್ಲ ಕೆಸರಾಯ್ತು. ಇಲ್ಲಾಂದ್ರೆ ಅದೇ ಕೆಸರು ಈ ಬಟ್ಟೆ ಮೇಲೆ ಬಿದ್ದಿದ್ರೆ ಯೋಚನೆ ಮಾಡಿ ಎಷ್ಟು ನಷ್ಟ ಆಗ್ತಿತ್ತು. ಇವತ್ತು ಆ ಕೃಷ್ಣ ಮತ್ತೆ ಎಲ್ಲ ದೇವತೆಗಳು ನನ್ನ ಕಾಪಾಡಿದ್ದಾರೆ. ಇಲ್ಲ ಅಂದಿದ್ರೆ ಗಗನ್ ಸರ್ಗೆ ನಾನು ಹೇಗ್ ಮುಖ ತೋರ್ಸಕ್ ಆಗ್ತಿತ್ತು? ಬಟ್ಟೆ ಅಂತೂ ಒಣಗಿದೆ. ಧಣಿ ಈ ಹೊಸ ಸ್ಯಾಂಪಲ್ಸ್ನ ಪೂಜಾ ಮಾಡಿದಾಳೆ, ಒಂದ್ಸಲ ನೀವು ಚೆಕ್ ಮಾಡಿ. ನೋಡ್ ಗಗನ್, ಪೂಜಾ ಮಾಡೋ ಕೆಲಸ ಯಾವತ್ತೂ ಚೆನ್ನಾಗಿಲ್ಲ ಅಂತ ನಾನು ಹೇಳೇ ಇಲ್ಲ. ಕ್ಲೈಂಟ್ಸ್ ಕೂಡ ಪೂಜಾ ಕೆಲಸದ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಪೂಜಾ ಯಾವತ್ತೂ ಮಾಡಿಲ್ಲ ಅಂತ ನನ್ಗನ್ನಿಸ್ತಾ ಇದೆ. ನಾವಿದೇ ಕೆಲಸನ ಮುಂದುವರಿಸಿ ಇನ್ನೂ ಚೆನ್ನಾಗಿ ಮಾಡಬಹುದು. ಅದಕ್ಕೆ ಇವಾಗ ಈ ಆರ್ಡರ್ನಲ್ಲೇ ಪೂಜಾನ್ ಸೇರಿಸ್ಕೊಳ್ಳೋದು ಚೆನ್ನಾಗಿರೋದಿಲ್ಲ.